ಯಾಕೆಂತ ಹೇಳಿದ್ರೆ HMPV ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂತದ್ದೇ. ಅನೇಕ ಬೇರೆ ಬೇರೆ ಏನು ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಅಂತ ಏನು ಹೇಳ್ತೀವಿ, ಅಂದ್ರೆ ಈ ILI ಅಂದ್ರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ. ILI ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಶ್ವಾಸಕೋಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಸ್ವಲ್ಪ ಕಫ ಮತ್ತು ಕೆಮ್ಮು, ನೆಗಡಿ, ಈ ರೀತಿಯಾದಂತಹ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ತರ ವೈರಸಸ್ ಇಂದ ಬರ್ತದೆ. ಅದರಲ್ಲಿ ಈ HMPV ಕೂಡ ಒಂದು. ಸೊ ಅದು ಏನು ಹೊಸದೇನಲ್ಲ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಅದು ಹಾನಿಕಾರವಾದಂತ ವೈರಸ್ ಅಂತ ಹೇಳಕ್ಕಾಗೋದಿಲ್ಲ. ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳಕ್ಕಾಗೋದಿಲ್ಲ. ಇದೆಲ್ಲ ಬಹಳ ವರ್ಷಗಳಿಂದ ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲ ಕಡೆ ಇದೆ. ಪ್ರಥಮವಾಗಿ ಪತ್ತೆ ಹಚ್ಚಿದ್ದು 2001ನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅದನ್ನ ಪ್ರಥಮವಾಗಿ ಪತ್ತೆ ಹಚ್ಚಿದ್ರು. ಅದಕ್ಕೆ ಮುಂಚೆಯಿಂದನೂ ಕೂಡ ಇತ್ತು, ಬಟ್ ಗೊತ್ತಾಗಿದೆ ಅವಾಗ. ಅದರಿಂದ ಇದು ಸಹಜವಾಗಿರುವಂತದ್ದೇ. ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ICMR ಅವರು ಮತ್ತು ಏನು ಅವರೆಲ್ಲ ಇದನ್ನ ಸರ್ವೇಲೆನ್ಸ್ ಮಾಡ್ತಾ ಇರ್ತಾರೆ, ಇಂಥ ಒಂದು ILI ಕೇಸಸ್ ಅಲ್ಲಿ ಬಂದಾಗ ಅದರಲ್ಲಿ 1% ಅಷ್ಟು ಜನರಿಗೆ ಈ HMPV ಬರುವಂತದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂತ ಮಾಹಿತಿ, ಡೇಟಾ. ಏನ್ ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೇಲೆನ್ಸ್ ಮಾಡ್ತಾರೆ, ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ಈ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು 1% ಅಷ್ಟು ಇದರಿಂದ HMPV ಅಂತ ಬರ್ತದೆ. ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ ಇಂದ ಕೂಡ ಬರ್ತದೆ. ಸೊ ಅದು ಒಂದು. ಆದ್ರಿಂದ ಇದರಿಂದ ಒಂದು ಫೆಟಾಲಿಟೀಸ್ ಏನು ಬಹಳ ಬಹಳ ಕಮ್ಮಿ. ಅದು ಬೇರೆ ಸಮಸ್ಯೆಗಳು ಕೂಡ ಸೇರ್ಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನಾಗುತ್ತೆ ಅಂತ ಏನೆಲ್ಲ ಅದು ಬರ್ತದೆ, ನಮ್ಮ ಒಂದು ದೇಹದಲ್ಲಿ ಇರ್ತದೆ. ಮತ್ತು ಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ. ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು, ಒಂದು 3 ತಿಂಗಳು ಒಂದು 8 ತಿಂಗಳು ಮಕ್ಕಳಿಗೆ ಬಂದಿರುವಂತದ್ದು, ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು. ಆಮೇಲೆ ಇನ್ನೊಂದು ಮಗು 8 ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆನೆ ಡಿಸ್ಚಾರ್ಜ್ ಆಗ್ಬಹುದು. ಎಲ್ಲ ನಾರ್ಮಲ್ ಆಗಿದ್ದಾರೆ. ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಬಹಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆತರ ಯಾವ್ದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ ಅಲ್ಲಿದ್ದಾರೆ, ICMR ಅವರು ಕೂಡ ಟಚ್ ಅಲ್ಲಿ. ಇವತ್ತು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟ್ ಅವರು ಇವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಚ್ಚರಿಕೆ ನಾವು ಇರಬೇಕು ಅಂತ ಹೊರತು ಎಲ್ಲೂ ಕೂಡ ಭಯದಿಂದ, ದಯವಿಟ್ಟು ಮಾಧ್ಯಮದಲ್ಲೂ ಕೂಡ ಅದೇ ನಾನು ಕೇಳ್ಕೊಳ್ಳೋದು, ಸುಮ್ಮನೆ ಅನಾವಶ್ಯಕವಾಗಿ ನಾವು ಇದನ್ನ ಬೇರೆ ರೀತಿ ಜನರಲ್ಲಿ ತೋರಿಸೋದು ಬೇಡ. ನಮ್ಮ ಎಚ್ಚರಿಕೆ ಈಗಾಗಲೇ ನಾವು ರಿಲೀಸ್ ಮಾಡಿದೀವಿ, ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ. ಅದು ಸಹಜವಾಗಿರ್ತಕ್ಕಂಥದ್ದೇ. ಅಂದ್ರೆ ಯಾರಿಗಾದ್ರೂ ಹೆಚ್ಚು ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ರೆ ನೀವು ಹುಷಾರಾಗಿರಿ, ಮತ್ತು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ, ಅವಾಗ ವಾಶ್ ಮಾಡ್ಕೊಳ್ತಾ ಇರಿ, ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಹೋಗಬಾರ್ದು ಅಂತ. ಇವೆಲ್ಲ ಸಹಜವಾದಂತ ಡೂಸ್ ಅಂಡ್ ಡೋಂಟ್ಸ್ ಇರ್ತದೆ. ಬಟ್ ಪಬ್ಲಿಕ್ ದಯವಿಟ್ಟು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ, ಆರಾಮಾಗಿರಿ, ನಿಮ್ ಕೆಲಸ ಮಾಡ್ಕೊಂಡಿರಿ. ಈ HMPV ಏನ್ ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು, ನಮ್ಮ ದೇಶದಲ್ಲಿ ಇರುವಂತ ವೈರಸ್ಸು, ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಒಂದು ಇದಕ್ಕೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳುವಂತ ವೈರಸ್ ಅಲ್ಲ. ಈಗಿರುವಂತ ನಮ್ಮ ಸ್ಟ್ರೇನು